ಟ್ಯೂಮರ್ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಇಟ್ಸ್ ಅ ಕ್ಯಾನ್ಸರ್. ಬಿನೈನ್ ಅಂತಂದ್ರೆ ಏನು? ಇಟ್ ಇಸ್ ಒಂದು ಟ್ಯೂಮರ್ ಆಗ್ತಾ ಇದೆ, ಅದು ದೇಹದ ಯಾವ ಭಾಗದಲ್ಲಿರುತ್ತೋ ಅಲ್ಲೇ ಇರುತ್ತೆ. ಕೆಲವೊಂದ್ಸತಿ ಬಿನೈನ್ ಟ್ಯೂಮರ್ಸ್ ಲೈಫ್ ಲಾಂಗ್ ನಿಮ್ ಜೊತೆನೆ ಇರುತ್ತೆ. ಅದಲ್ಲದೆ ಬ್ಲಡ್ ಸ್ಟ್ರೀಮ್ ಎಂಟರ್ ಆಗ್ಬಿಟ್ಟು ವೇರಿಯಸ್ ಪಾರ್ಟ್ಸ್ ಇನ್ ದ ಬಾಡಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಯಾವಾಗ ಅಟೆನ್ಷನ್ ತಗೋಬೇಕು? ವೆನ್ ಡು ಯು ಸಸ್ಪೆಕ್ಟ್ ಇವ್ರಿಗೆ ಟ್ಯೂಮರ್ ಇರ್ಬೋದು ಅಂತ ಅನ್ಕೊಳ್ಳೋದು ಯಾವಾಗ? ಸೊ ಮಕ್ಕಳಾಗ್ಲಿ ಅಡಾಲಸೆಂಟ್ಸ್ ಆಗ್ಲಿ, ಎಲ್ಲ ಓದೋ ಹುಡುಗರು, ಆಟ ಆಡೋ ಹುಡುಗರು, ಮೋಸ್ಟ್ ಕಾಮನ್ಲಿ ದ ಬೋನ್ ಟ್ಯೂಮರ್ಸ್ ಆರ್ ಮಿಸ್ಡ್ ಅಥ್ಲೆಟಿಕ್ ಇಂಜುರೀಸ್. ಸ್ವೆಲ್ಲಿಂಗ್ ಇಸ್ ದ ಮೋಸ್ಟ್ ಕಾಮನ್. ಯಾವ ತರ ಸ್ವೆಲ್ಲಿಂಗ್ ಇದೆ, ಏನಿದೆ, ಇಮೇಜಿಂಗ್ ಎಲ್ಲ ಮಾಡ್ಬಿಟ್ಟು ವಿ ವಿಲ್ ಆಲ್ಸೋ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಬೋನ್ ಟ್ಯೂಮರ್ ಆಲ್ಸೋ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಎಂ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರ್, ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR ಲೇಔಟ್. ಸೊ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಟಾಪಿಕ್. ನಾನು ಯೂಶಲಿ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತೀನಿ, ಬಟ್ ಇವತ್ತಿನ ದಿನ ನನಗನ್ನಿಸ್ತು ಎಲ್ಲಾರ್ಗು ಬೋನ್ ಟ್ಯೂಮರ್ಸ್ ಬಗ್ಗೆ ಕೂಡ ಒಂದ್ ಸ್ವಲ್ಪ ಅರಿವು ಮೂಡಿಸೋದು ಇಂಪಾರ್ಟೆಂಟ್ ಅಂತ. ಸೊ ಹಾಗಾಗಿ ಇವತ್ತು ನಾನು ಬೋನ್ ಟ್ಯೂಮರ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ಬೋನ್ ಟ್ಯೂಮರ್ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಇಟ್ಸ್ ಅ ಕ್ಯಾನ್ಸರ್. ಬಟ್ ಬೋನ್ ಟ್ಯೂಮರ್ ಅಲ್ಲಿ ಎರಡು ತರ ಇರುತ್ತೆ. ಎನಿ ಕೈಂಡ್ ಆಫ್ ಟ್ಯೂಮರ್, ದೇರ್ ಆರ್ ಟೂ ಟೈಪ್ಸ್. ಒನ್ ಇಸ್ ಬಿನೈನ್ ಅಂತ ಹೇಳ್ತೀವಿ, ಇನ್ನೊಂದು ಮ್ಯಾಲಿಗ್ನೆಂಟ್. ಬಿನೈನ್ ಅಂತಂದ್ರೆ ಏನು? ಇಟ್ ಇಸ್ ಒಂದು ಟ್ಯೂಮರ್ ಆಗ್ತಾ ಇದೆ, ಅದು ದೇಹದ ಯಾವ ಭಾಗದಲ್ಲಿರುತ್ತೋ ಅಲ್ಲೇ ಇರುತ್ತೆ. ಅದಲ್ಲದೆ ಅದು ಅಗ್ರೆಸಿವ್ ಆಗಿರೋದಿಲ್ಲ, ಪಕ್ಕದಲ್ಲಿರೋ ಟಿಶ್ಯೂಸ್ ನ ಡ್ಯಾಮೇಜ್ ಮಾಡೋದಿಲ್ಲ. ಕೆಲವೊಂದ್ಸತಿ ಬಿನೈನ್ ಟ್ಯೂಮರ್ಸ್ ಲೈಫ್ ಲಾಂಗ್ ನಿಮ್ ಜೊತೆನೆ ಇರುತ್ತೆ, ಬಟ್ ನೀವು ಯಾವಾಗೂ ಡಯಾಗ್ನೋಸು ಆಗಿರೋದಿಲ್ಲ ಅಂಡ್ ಅದು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿರೋದಿಲ್ಲ. ಅದಲ್ಲದೆ ನೆಕ್ಸ್ಟ್ ಥಿಂಗ್ ಇಸ್ ಮ್ಯಾಲಿಗ್ನೆಂಟ್ ಅಂತ ಹೇಳ್ತೀವಿ. ಮ್ಯಾಲಿಗ್ನೆಂಟ್ ಅಂತಂದ್ರೆ ದೇ ಆರ್ ಅಗ್ರೆಸಿವ್ ಟ್ಯೂಮರ್ಸ್, ದೇ ಸ್ಪ್ರೆಡ್ ಫಾಸ್ಟರ್. ಲೋಕಲ್ ಸ್ಪ್ರೆಡ್ ಕೂಡ ಇರುತ್ತೆ, ಅಂದ್ರೆ ಯಾವ ಭಾಗದಲ್ಲಿರುತ್ತೆ ಆ ಜಾಗಕ್ಕೆ, ಅದರ ಅಕ್ಕಪಕ್ಕದಲ್ಲೂ ಸ್ಪ್ರೆಡ್ ಆಗುತ್ತೆ. ಅದಲ್ಲದೆ ಬ್ಲಡ್ ಸ್ಟ್ರೀಮ್ ಎಂಟರ್ ಆಗ್ಬಿಟ್ಟು ವೇರಿಯಸ್ ಪಾರ್ಟ್ಸ್ ಇನ್ ದ ಬಾಡಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಇಂಥ ಟ್ಯೂಮರ್ಸ್ ಅನ್ನ ನಾವು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಸೊ ಕಮಿಂಗ್ ಟು ಬೋನ್ ಟ್ಯೂಮರ್ಸ್ ಸುಮಾರು ಹೆಸರುಗಳಿದಾವೆ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಬೋನ್ ಟ್ಯೂಮರ್ಸ್, ಬಟ್ ಕಾಮನ್ಲಿ ಸೀನ್ ಟ್ಯೂಮರ್ಸ್ ಅಂತ ಏನ್ ಹೇಳ್ತೀವಿ. ಸೊ 1 ರಿಂದ 10 ವರ್ಷದ ಮಕ್ಕಳಲ್ಲಿ ಯಾವ ತರ ಟ್ಯೂಮರ್ ಬರುತ್ತೆ, 10 ರಿಂದ 20, ಅದಲ್ಲದೆ ಅಡಲ್ಟ್ಸ್. ಸೊ ಈ ತರ ದೇರ್ ಆರ್ ಏಜ್ ಪ್ರಕಾರ ಟ್ಯೂಮರ್ಸ್ ಬರೋ ರೀತಿ ಬೇರೆ ಬೇರೆ ಆಗುತ್ತೆ, ಬೇರೆ ಬೇರೆ ತರ ಟ್ಯೂಮರ್ ಬರೋ ಚಾನ್ಸ್ ಇರುತ್ತೆ. ಸೊ ನಾವು ಯಾವಾಗ ಅಟೆನ್ಷನ್ ತಗೋಬೇಕು? ವೆನ್ ಡು ಯು ಸಸ್ಪೆಕ್ಟ್ ಇವ್ರಿಗೆ ಟ್ಯೂಮರ್ ಇರ್ಬೋದು ಅಂತ ಅನ್ಕೊಳ್ಳೋದು ಯಾವಾಗ? ಈ ಅವೇರ್ನೆಸ್ ಮೂಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತಾರೆ ಅಂಡ್ ಸೋ ಮೆನಿ ಬೋನ್ ಟ್ಯೂಮರ್ಸ್ ಅಕರ್ ಇನ್ ಫಸ್ಟ್ 20 to 30 years ಆಫ್ ಲೈಫ್. ಓಕೆ, ಸೊ ಮಕ್ಕಳಾಗ್ಲಿ ಅಡಾಲಸೆಂಟ್ಸ್ ಆಗ್ಲಿ, ಎಲ್ಲ ಓದೋ ಹುಡುಗರು, ಆಟ ಆಡೋ ಹುಡುಗರು, ಕಾಮನ್ ಆಗೋ ಇಂಜುರೀಸ್ ಆರ್ ಸ್ಪೋರ್ಟ್ಸ್ ಇಂಜುರೀಸ್. ಸೊ ಕೆಲವೊಬ್ಬರಿಗೆ ಮೋಸ್ಟ್ ಕಾಮನ್ಲಿ ದ ಬೋನ್ ಟ್ಯೂಮರ್ಸ್ ಆರ್ ಮಿಸ್ಡ್ ಅಥ್ಲೆಟಿಕ್ ಇಂಜುರೀಸ್ ಆರ್ ಮಿಸ್ಡ್ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಹೇಳ್ತೀವಿ. ಅದು ಯಾಕೆ ಹಂಗಾಗತ್ತೆ ಅಂತಂದ್ರೆ, ಮಕ್ಕಳಲ್ಲಿ ನಾವು ಬೋನ್ ಟ್ಯೂಮರ್ಸ್ ವೆರಿ ರೇರ್. ನಾವು ಇವಾಗ ಮೂಳೆ ಮುರಿಯೋದಾಗ್ಲಿ, ಮೂಳೆ ಸವಿಯೋದಾಗ್ಲಿ, ಅದು ಮನೆಯಲ್ಲಿ ಅಥವಾ ಪ್ರತಿಯೊಬ್ಬರ ಮನೆಯಲ್ಲೂ ಕಾಮನ್ ಡಿಸೀಸ್. ಆದ್ರೆ ಬೋನ್ ಟ್ಯೂಮರ್ ಅನ್ನೋದು ಇಟ್ ಇಸ್ ಅ ವೆರಿ ರೇರ್ ಡಿಸೀಸ್. ಹಾಗಾಗಿ ಇಂಡೆಕ್ಸ್ ಆಫ್ ಸಸ್ಪಿಷನ್ ಅನ್ನೋದು ಇರುತ್ತಲ್ಲ, ತುಂಬಾ ಕಮ್ಮಿ ಇರುತ್ತೆ. ಸೊ ಏನೇ ಬಿದ್ರೂ, ಸ್ಪ್ರೈನ್ ಆದ್ರೂ ಟೆಸ್ಟ್ ಮಾಡ್ತೀವಿ, ಮಾಡಿದ ತಕ್ಷಣ ಏನೂ ಇಲ್ಲ ಅಂತ ಅಂದ್ಬಿಟ್ಟು ವಿ ವಿಲ್ ಗೋ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ನೋಟ್ ಇಸ್ ಟ್ಯೂಮರ್ಸ್, ಯಾವುದೇ ತರದ ನೋವು, ಯಾವುದೇ ತರದ ಇಂಜುರಿ ಮಕ್ಕಳಲ್ಲಾಗ್ಲಿ ಅಡಾಲಸೆಂಟ್ ಏಜ್ ಗ್ರೂಪ್ ಅಲ್ಲಾಗ್ಲಿ 2 ವಾರಕ್ಕಿಂತ ಜಾಸ್ತಿ ಕಂಟಿನ್ಯೂಸ್ ನೋವಿದೆ, ಗುಣ ಆಗ್ತಾ ಇಲ್ಲ ಅಂತಂದ್ಮೇಲೆ ವಿ ವಿಲ್ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಬೋನ್ ಕ್ಯಾನ್ಸರ್ ಅಂಡ್ ರೂಲ್ ಇಟ್ ಔಟ್. ಅಗತ್ಯವಾದ ಟೆಸ್ಟ್ ಮಾಡಿಸ್ಬಿಟ್ಟು ಬೋನ್ ಕ್ಯಾನ್ಸರ್ ಅನ್ನ ರೂಲ್ ಔಟ್ ಮಾಡ್ಬೇಕಾಗತ್ತೆ. ಈಗ ರೋಗ ಲಕ್ಷಣಗಳು, ಬೋನ್ ಟ್ಯೂಮರ್ನ ರೋಗ ಲಕ್ಷಣಗಳು ಏನಿರುತ್ತೆ ಅಂತ ಹೇಳ್ತೀನಿ. ಸೊ ಅದ್ರದ್ದು ಸ್ಪೆಸಿಫಿಕ್ ಆದಂತ ಯಾವುದೇ ರೀತಿಯ ರೋಗ ಲಕ್ಷಣಗಳು ಅಂತ ಇರೋದಿಲ್ಲ. ಮೇನ್ಲಿ ಕೆಲವು ಸ್ವೆಲ್ಲಿಂಗ್ ಇಸ್ ದ ಮೋಸ್ಟ್ ಕಾಮನ್ ಥಿಂಗ್. ಓಕೆ, ಬಿನೈನ್ ಟ್ಯೂಮರ್ಸ್ ಅಲ್ಲಿ ಸ್ವೆಲ್ಲಿಂಗ್ ಬಹಳ ಸ್ಲೋ ಗ್ರೋಯಿಂಗ್ ಇರುತ್ತೆ, ವೇರ್ ಆಸ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಲ್ಲಿ ಸ್ವೆಲ್ಲಿಂಗ್ ಅಗ್ರೆಸಿವ್ ಆಗಿ 1 to 2 months ಅಲ್ಲೇನೆ 2 to 3 times ದ ಸೈಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಸಡನ್ಲಿ ಇನ್ಕ್ರೀಸಿಂಗ್ ಸ್ವೆಲ್ಲಿಂಗ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್. ಸೆಕೆಂಡ್ ಥಿಂಗ್, ಪೇನ್. ಟ್ಯೂಮರ್ಸ್ ಆರ್ ಯೂಶಲಿ ಪೇನ್ಲೆಸ್, ಅದರಿಂದ ಇದರ ಡಯಾಗ್ನೋಸಿಸ್ ಕೂಡ ಡಿಲೇ ಆಗುತ್ತೆ.
ನೋವು ಬರೋದು ಕೊನೆ ಸ್ಟೇಜ್ ಅಲ್ಲಿ, ಯಾವಾಗ ನಮ್ಮ ಪೆರಿಯಾಸ್ಟಿಯಂ ಅಂತ ಏನ್ ಹೇಳ್ತೀವಿ ಅದು ಸ್ಟ್ರೆಚ್ ಆದಾಗ, ಅಥವಾ ಪ್ಯಾಥೊಲಾಜಿಕಲ್ ಫ್ರಾಕ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಮೂಳೆ ಊದ್ಕೊಂಡು ಕೊನೆಗೆ ಅದರ ಬಲ ಕಳ್ಕೊಂಡು ಫ್ರಾಕ್ಚರ್ ಆಗುತ್ತೆ. ಆ ಟೈಮಲ್ಲಿ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಲೋ ಗ್ರೋಯಿಂಗ್ ಆರ್ ಫಾಸ್ಟ್ ಗ್ರೋಯಿಂಗ್ ಸ್ವೆಲ್ಲಿಂಗ್ ಅಂಡ್ ಪೇನ್ ವಿಲ್ ಬಿ ಯೂಶಲಿ ಇನ್ ದ ಲೇಟರ್ ಸ್ಟೇಜ್. ಇದಲ್ಲದೆ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಮಕ್ಕಳಿಗೆ ಜ್ವರ ಬಂದ್ಬಿಡುತ್ತೆ. ಜ್ವರ ಬಂತು ಅಂದ ತಕ್ಷಣ ಮೋಸ್ಟ್ ಆಫ್ ಅಸ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಇನ್ಫೆಕ್ಷನ್, ಆಂಟಿಬಯೋಟಿಕ್ ಕೊಡೋದು ಅವೆಲ್ಲ ಮಾಡ್ತೀವಿ. ಬಟ್ ವಿ ಶುಡ್ ಆಲ್ಸೋ ಥಿಂಕ್ ಯಾವ ತರ ಸ್ವೆಲ್ಲಿಂಗ್ ಇದೆ, ಏನಿದೆ, ಇಮೇಜಿಂಗ್ ಎಲ್ಲ ಮಾಡ್ಬಿಟ್ಟು ವಿ ವಿಲ್ ಆಲ್ಸೋ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ಬೋನ್ ಟ್ಯೂಮರ್ ಆಲ್ಸೋ. ಇದಲ್ಲದೆ ಅಂತಂದ್ರೆ ಲಾಸ್ ಆಫ್ ಅಪೆಟೈಟ್, ಹೊಟ್ಟೆ ಹಸುವಾಗದೆ ಇರೋದು, ವೆಯ್ಟ್ ಗೇನ್ ಆಗದೆ ಇರೋದು, ಮಕ್ಕಳು ತಮ್ಮ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಏನಿರುತ್ತೆ ಅದು ರೀಚ್ ಆಗದೆ ಇರೋದು, ಅಥವಾ ವೆಯ್ಟ್ ಲಾಸ್ ಸಡನ್ 3 ರಿಂದ 4 ತಿಂಗಳಲ್ಲಿ ಸಡನ್ ಆಗಿ ಏನು ಕಾರಣ ಇಲ್ದೇನೆ ವೆಯ್ಟ್ ಲಾಸ್ ಆಗ್ತಿದ್ದಾರೆ ಅಂತಂದ್ರೆ, ಇವೆಲ್ಲ ಸಂಕ್ಷಿಪ್ತವಾಗಿ ಒಂದು ಕ್ಯಾನ್ಸರ್ ಇರಬಹುದು ಅನ್ನುವ ಇದನ್ನ ಹೇಳುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.